भारतीय जनता पार्टी के स्टेट के तरफ से हमारे को जाके लोकल हमारे जो एमएलए है नॉर्थ एंड साउथ के उनके पास जाके हमारे को मेमोरंडम दे के आओ बोले। 9 महीना हो गया वो लोग इलेक्ट होकर कुछ भी काम 1 रुपए का भी काम दोनों कॉन्स्टिट्यूंसी में नहीं हुआ है। तो हमने मेमोरंडम दिया है। नॉर्थ में जब हमारा सरकार था हमने चाइल्ड एंड मदर एंड चाइल्ड का 100 बेडेड हॉस्पिटल कराए थे हम लोग। 1-1.5 साल हो गया उसका ओपनिंग नहीं कर रहे। तो हम क्या बोलना चाह रहे हैं, इसमें आप राजकीय मत करिए, ओपनिंग करिए, लोगों को हेल्प करने दीजिए। जब हमारा सरकार था हमने 5 ड्रिंकिंग वाटर 5 रुपीज़ कॉइन डाले तो 20 लीटर पानी जो मिलेगा वो बिठाए थे, वो भी आप लोग ओपनिंग नहीं कर रहे। हर तरफ से एरिया से हमारे को कॉल आ रहा है, बोरवेल का पानी का समस्या है, रिपेयर्स नहीं हो रहे, रोड्स नहीं बन रहे। तो हम पूछना चाहते हैं, ये आप जो झूठ आश्वासन दिए, आप हम 5 गारंटी गारंटी दे के आप 1 रुपए का भी काम नहीं कर रहे। कॉन्स्टिट्यूंसी में लोग बहुत परेशान हैं, आपके ऊपर भरोसा कर आपको वोट डाले हैं तो आपको जवाब देना पड़ेगा बोल के हम आज एक सॉफ्टली बहुत पीसफुली रिक्वेस्ट करने आए। आगे दिनों में आप लोग कुछ भी नहीं करेंगे बोले तो हम गली गली वार्ड उतरना पड़ेगा बोल के मैं कहना चाहता हूँ। 1 सेकंड पीछे आ जाओ। ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ಅವರು, ನಮ್ಮ ನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಅವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಾಂಗ್ರೆಸ್ ಶಾಸಕರ ಮನೆ ಅಥವಾ ಅವರ ಕಚೇರಿಗೆ ಹೋಗಿ ಮನವಿ ಪತ್ರವನ್ನು ಸಲ್ಲಿಸುವಂಥ ಒಂದು ಹೋರಾಟವನ್ನು ಇವತ್ತು ನಡೀತಾ ಇದೆ. ಅದರ ಅಂಗವಾಗಿ ನಾವು ಕೂಡ ಇಲ್ಲಿ ಕಲಬುರಗಿ ನಗರದಲ್ಲಿರುವಂಥ ಸಚಿವರು ಹಾಗೂ ಶಾಸಕರ ಕಚೇರಿಗಳಿಗೆ ಹೋಗಿ ಅಥವಾ ಅವ್ರ ಮನೆಗೆ ಹೋಗಿ ಇವತ್ತು ಮನವಿಗಳನ್ನು ಸಲ್ಲಿಸಿದ್ದೇವೆ. ವಿಶೇಷವಾಗಿ ನಾನು ಕಲಬುರಗಿ ವಿಚಾರವನ್ನು ಮಾತನಾಡಬೇಕಾದ್ರೆ, ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಲಬುರಗಿಗೆ ಎಷ್ಟು ಆದ್ಯತೆಯನ್ನು ಸಿಗ್ತಾ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಕಲಬುರಗಿಗೆ ಎಷ್ಟು ಆದ್ಯತೆಯನ್ನು ಸಿಗ್ತಾ ಇದೆ ಅಂತ ಅನ್ನೋದನ್ನು ಇವತ್ತು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗಿದೆ. ಹಿಂದೆ ಯಡಿಯೂರಪ್ಪ ಸಾಹೇಬರು 2 ವರ್ಷದಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಬಾರಿ ಕಲಬುರಗಿ ನಗರಕ್ಕೆ ಬಂದು ಹೋದರು. ಈಗಿರುವಂಥ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ನಮ್ಮ ಕಲಬುರಗಿಗೆ ಬಂದಿದ್ದಾರೆ? ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿ ಸರ್ಕಾರ ಇದ್ದಾಗ ಅವಾಗ ಏನು ಹೇಳ್ತಿದ್ರು ಕಾಂಗ್ರೆಸ್ನವರು ಅಂತಂದ್ರೆ, ಹೊರಗಡೆ ಜಿಲ್ಲೆಯಿಂದ ತಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ ಬಿಜೆಪಿದವರು ಅಂತ ಹೇಳ್ತಾ ಇದ್ರು. ನಾನು ಈ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಈಗ ತಾವೇ ಇದೇ ಜಿಲ್ಲೆಯವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಜನರು ನಿರೀಕ್ಷೆಯನ್ನ ಇಟ್ಟಿದ್ದಾರೆ, ತಾವೇನಾದರೂ ಬದಲಾವಣೆಯನ್ನ ಮಾಡ್ತೀರಿ ಅಂತ ಹೇಳಿ. ಆದರೆ 8 ತಿಂಗಳಾಯಿತು, ಯಾವುದೇ ಒಂದು ಸಣ್ಣ ಕಾಮಗಾರಿನೂ ಕೂಡ ನಿಮ್ಮ 8 ತಿಂಗಳ ಅವಧಿಯಲ್ಲಿ ತಾವು ಹೊಸದಾಗಿ ಯೋಜನೆಗಳನ್ನು ತಂದು ಅಥವಾ ಅಭಿವೃದ್ಧಿ ಕೆಲಸಗಳನ್ನು ಯಾವುದೇ ಒಂದು ನಯಾ ಪೈಸದ್ದು ಕೂಡ ತಾವು ಇಲ್ಲಿವರೆಗೂ ಕೂಡ ಪ್ರಾರಂಭ ಮಾಡಿಲ್ಲ. ಏನೇ ಕಾರ್ಯಕ್ರಮಗಳು ನಡೀತಾ ಇದ್ರೆ ಅದು ಎಲ್ಲವೂ ಕೂಡ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ಮಾನ್ಯ ಬೊಮ್ಮಾಯಿ ಸಾಹೇಬರ ನೇತೃತ್ವದಲ್ಲಿ ಆದಂತಹ ಕೆಲಸಗಳನ್ನು ಇವತ್ತು ತಾವು ಮತ್ತೊಮ್ಮೆ ಅದನ್ನು ಉದ್ಘಾಟನೆಯನ್ನು ಮಾಡುವಂಥದ್ದು, ಅಥವಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಉದ್ಘಾಟನೆಯನ್ನು ಕೂಡ ಇನ್ನೂ ಬಸ್ ಸ್ಟ್ಯಾಂಡ್ ಪೂರ್ತಿ ಆ ಕಾಮಗಾರಿ ಮುಗಿದಿಲ್ಲ. ಅರ್ಧ ಇರುವಂತಹ ಕಾಮಗಾರಿಯನ್ನೇ ತಾವು ಇಟ್ಕೊಂಡು ತರಾತುರಿಯಲ್ಲಿ ಎಲ್ಲೋ MP ಚುನಾವಣೆ ಬರುತ್ತೆ ಅಂತ ಹೇಳಿ ತಾವು ಆ ಒಂದು ಉದ್ಘಾಟನೆಯನ್ನ ಮಾಡಿದ್ರಿ. ಈ ರೀತಿ ಜನರಿಗೆ ಒಂದು ಸುಳ್ಳು ಆಶ್ವಾಸನೆಯನ್ನ ಕೊಡೋದ್ರ ಮುಖಾಂತರ ಇವತ್ತು ಕೇವಲ 8 ತಿಂಗಳು ಟ್ರಾನ್ಸ್ಫರ್ನಲ್ಲಿ ಮತ್ತು ಭ್ರಷ್ಟಾಚಾರದಲ್ಲಿ ಇವತ್ತಿನ ದಿವಸ ಈ ಸರ್ಕಾರ ತೊಡಸ್ಕೊಂಡು ಇವತ್ತು ತಾವು 8 ತಿಂಗಳು ಕಾಲವನ್ನು ಹರಣವನ್ನು ಮಾಡಿದ್ದೀರಿ. ವಿಶೇಷವಾಗಿ ಕಲಬುರಗಿಯಲ್ಲಂತರೂ ಜನರು ಆತಂಕದಿಂದ ಬದುಕನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ವ್ಯಾಪಾರಸ್ಥರು, ಕಲಬುರಗಿಯ ನಗರದಲ್ಲಿ ಅಥವಾ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಜನರು ಯಾವುದೇ ಕಾನೂನು ಸುವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಪ್ರತಿನಿತ್ಯ ಇವತ್ತು ಕೊಲೆ, ಸುಲಿಗೆ, ಬೆದರಿಕೆ, ಈ ರೀತಿಯಾದಂಥ ಇಡೀ ಜಿಲ್ಲೆಯಾದ್ಯಂತ ಇವತ್ತು ಒಂದು ವಾತಾವರಣ ಇರುವಂಥದ್ದು. ಈ ರೀತಿ ಕೇವಲ ಜಾತಿ ರಾಜಕಾರಣ, ಸಮಾಜವನ್ನು ಒಡೆದಾಳುವಂಥ ನೀತಿ,
ಭ್ರಷ್ಟಾಚಾರ ಮತ್ತು ಟ್ರಾನ್ಸ್ಫರ್ ದಂಧೆಯನ್ನ ಬಿಟ್ರೆ ನಿಮ್ಮ ಸಾಧನೆ 8 ತಿಂಗಳಲ್ಲಿ ಯಾವುದೇ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಮತ್ತು ಅವರ ಒಂದು ಶಾಸಕರಿಗೆ ಅವರಿಗೆ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಚಂದು ಪಾಟೀಲ್ ಅಣ್ಣವರು, ಶಿವರಾಜ್ ಪಾಟೀಲ್ ಅವರು, ನಮ್ಮ ಅಮರನಾಥ್ ಪಾಟೀಲ್ ಸಾಹೇಬರು, ನಮ್ಮ ಮೇಯರ್ ಆದಂಥ ವಿಶಾಲ್ ದರ್ಗಿ ಅವರು, ಡೆಪ್ಟಿ ಮೇಯರ್ ನಮ್ಮ ಕಿಸ್ತಿ ಅವರು, ನಾವೆಲ್ಲರೂ ಸೇರಿ ಇವತ್ತು ನಿಜಕ್ಕೂ ನಿಮಗೇನಾದರೂ ಕಾಳಜಿ ಇದ್ದರೆ ನಮ್ಮ ಕಲಬುರಗಿಗೆ ತಾವು ಏನು ಮಾಡಿದಿರಿ ಅಂತ ಅನ್ನೋದನ್ನು ಇವತ್ತು ಜನರ ಮುಂದೆ ತಾವು ಹೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ತಕ್ಷಣದಲ್ಲಿ ತಾವು ಕೇವಲ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೇಂದ್ರದ ಕಡೆ ಬಟ್ ಮಾಡುವಂಥದ್ದು. ಮಾನ್ಯ ನರೇಂದ್ರ ಮೋದಿಜಿಯವ್ರ ಕಡೆ ತಾವು ಹೋಗಿ ದಿಲ್ಲಿಗೆ ಯಾವ ಮುಖ ತಗೊಂಡು ತಾವು ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಅನ್ನೋದು ನಮಗಂತೂ ಅರ್ಥ ಆಗೋದಿಲ್ಲ. ಸ್ವಾಮಿ, ತಮಗೆ ಜನ ಆಶೀರ್ವಾದ ಮಾಡಿ 8 ತಿಂಗಳು ಈಗ ತಮ್ಮ ಸರ್ಕಾರ ಬಂದಿದೆ. 8 ತಿಂಗಳಲ್ಲಿ ನೀವು ಏನೋ ಅಭಿವೃದ್ಧಿ ಕಾರ್ಯ ಮಾಡಬೇಕಾಗಿತ್ತು, ಅದು ಯಾವುದೇ ಮಾಡದೆ ಕೇವಲ ಕೇಂದ್ರದ ಕಡೆ ಬಟ್ ಮಾಡುವಂಥದ್ದನ್ನು ಬಿಟ್ಟು ತಾವು ರಾಜ್ಯದ ಜನರಿಗೆ ಉತ್ತರವನ್ನ ಹೇಳಬೇಕು. ರಾಜ್ಯದ ಪರವಾಗಿ ತಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ತಮಗೆ ಮಾಡೋದಾಗ್ಲಿಲ್ಲ ಅಂತಂದ್ರೆ ತಾವು ಅಧಿಕಾರ ಬಿಟ್ಟು ತೊಲಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.